ಆಗಿದೆ, ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. BJPಯವರು ಇದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಹನಿ ಟ್ರ್ಯಾಪ್ ಆಗಿದೆ, ಯಾರಾಗಿದೆ ಅಂಥೇಳಿ ತನಿಖೆ ಆದಮೇಲೆ ಗೊತ್ತಾಗೋದು. ಆಮೇಲೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಯಾರ್ಯಾರು ಸಚಿವರು ಶಾಸಕರು ಹೈಕೋರ್ಟಲ್ಲಿ ಹೋಗಿ ವಿಡಿಯೋ ರಿಲೀಸ್ ಮಾಡಬಾರ್ದಂತ ಸ್ಟೇ ತಂದಿದ್ದಾರಲ್ಲ, ಅವರಿಗೆ ಕೇಳಬೇಕು. ಸರಿ ಮಾಡಲಿಲ್ಲ CBI ತನಿಖೆ, ಅವ್ರಿಗೆ ಮುಕ್ತ ಅವಕಾಶ ಇತ್ತು, ಅವರಿಗೆ ಮುಕ್ತ ಅವಕಾಶ ಇತ್ತು, ಅವರು ಮಾಡಿಲ್ಲ. ಅವ್ರು ಯಾವುದೇ ತನಿಖೆ ಅವ್ರ ಅವಧಿಯಲ್ಲಿ CBI ಕೊಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಪೊಲೀಸ್ ಆಫೀಸರ್ ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಬಂದರೆ ಎನ್ಕ್ವೈರಿ ಮಾಡ್ತಾರೆ. 100% ಕಾಂಪಿಟೆಂಟ್ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ FIR ಆದರೆ 100% ಇನ್ವೆಸ್ಟಿಗೇಷನ್ ಆಗುತ್ತೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ 100% ಇನ್ವೆಸ್ಟಿಗೇಷನ್ ಆಗ್ತದೆ. ಅದು ನಿಜ. ಈಗ ನೋಡಿ, ಯಾಕಂದರೆ ರಾಜಕಾರಣ ಭಾಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಇದು ಈ ರಾಜ್ಯದ ಜನರ ಭಾಳ ಸೌಮ್ಯ ಸ್ವಭಾವದ ಜನ. ಮತ್ತು ಯಾವತ್ತೂ ಕೂಡ ಇವತ್ತು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಇಲ್ಲಿ ಯಾರು ಜನಪರವಾಗಿರ್ತಕ್ಕಂಥವ್ರು, ಯಾರು ಶುದ್ಧ ಹಸ್ತರು, ಯಾರು ಜನಪರವಾಗಿರ್ತಕ್ಕಂಥವ್ರು, ಯಾರು ಜನಪರ ಕಾಳಜಿ ಇರ್ತಕ್ಕಂಥವ್ರು, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ನಾಯಕರಿಗೆ ಮನ್ನಣೆ ಕೊಟ್ಟಿರ್ತಕ್ಕಂಥ ರಾಜ್ಯ ನಮ್ಮದು. ಹಾಗಾಗಿ ಇದು ರಾಜಕಾರಣ ಕುಲುಷಿತ ಆಗ್ತಾ ಇದೆ. ಇದು BJPಯವರಿಂದ ಪ್ರಾರಂಭ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾನು ಹೇಳಬೇಕಾಗಿಲ್ಲ. ಯಾರ್ಯಾರು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ದಾರೆ ಅವ್ರಿಗೆ ಕೇಳಬೇಕು. 100% ಆಗಬೇಕು. ಇದು ಶುದ್ಧೀಕರಣ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ಪ್ರಜಾಪ್ರಭುತ್ವ ಅಂದರೆ ಜನರಿಗಿದೆ. ಜನರೇ ಇದಕ್ಕೆ ಮದ್ದು. ರಾಜಕಾರಣದಲ್ಲಿ ಇದು ಪ್ರಜಾಪ್ರಭುತ್ವದಲ್ಲಿ ಜನರೇ ಮಾಲೀಕರು. ಜನರು ಮಾಲೀಕರು ತಪ್ಪು ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ಸೇವಕರು ಇದ್ರಲ್ಲ, ಅವ್ರಿಗೆ ತಿದ್ದಬೇಕು, ಇಲ್ಲಾಂದರೆ ಅವ್ರಿಗೆ ಮನೆ ಕಳಿಸ್ತಾರೆ.